ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪ್ರಮುಖ ಆಹಾರ ಪದಾರ್ಥಗಳಲ್ಲಿ ನೀರು ಪ್ರಮುಖ. ಆದರೆ ಅನೇಕ ಜನ ಸರಿಯಾದ ವಿಧಾನ ಅನುಸರಿಸುವ ಮೂಲಕ ನೀರನ್ನು ಕುಡಿಯುವುದಿಲ್ಲ. ಈ ಕೆಟ್ಟ ಹವ್ಯಾಸವನ್ನು ರೂಢಿಸಿಕೊಂಡ ಅನೇಕ ಜನ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಹಾಗಾದರೆ ನೀರನ್ನು ಯಾವ ರೀತಿ ಕುಡಿಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರೆ ತಿಳಿಸ್ತೀವಿ ನೋಡಿ. ನಮ್ಮಲ್ಲಿ ಅನೇಕ ಮಂದಿ ಬಾಯಾರಿಕೆ ಆದ ತಕ್ಷಣ ನೇರವಾಗಿ ಬಾಟಲನ್ನು ಮೇಲಕ್ಕೆತ್ತಿ ನೀರನ್ನು ಕುಡಿತಾರೆ. ಇದು ಕಾಮನ್ ಅಂತ ಅನಿಸಿದ್ರೂ ಎಲ್ಲರೂ ನೀರು ಕುಡಿಯೋಕೆ ಇದು ಸರಿಯಾದ ಮಾರ್ಗ ಅಲ್ಲ. ಸಾಮಾನ್ಯವಾಗಿ ಬಾಟಲಿಯಿಂದ ನೀರನ್ನು ಕುಡಿಯುವಾಗ ನೀರಿನೊಂದಿಗೆ ಸ್ವಲ್ಪ ಗಾಳಿ ಸಹ ದೇಹವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ. ಈ ಗಾಳಿ ಹೊಟ್ಟೆಗೆ ಸಹ ಪ್ರವೇಶಿಸಬಹುದು ಮತ್ತು ಕೆಲ ಜನರಿಗೆ ಇದು ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ನೀರಿನ ಜೊತೆಗೆ ಹೆಚ್ಚು ಗಾಳಿ ಹೊಟ್ಟೆಗೆ ಪ್ರವೇಶಿಸಿದಾಗ ಹೊಟ್ಟೆ ಉಬ್ಬರ, ಭಾರವಾಗುವುದು, ಪದೇ ಪದೇ ಬಿಲ್ಡಿಂಗ್ ಮತ್ತು ವಿಪರೀತ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈಗಾಗಲೇ ಅಜೀರ್ಣ, ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ಬರ ಸಮಸ್ಯೆಯಿಂದ ಬಳಲುತ್ತಿರುವವರಲ್ಲಿ ಈ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದೆ. ಆದರೆ ಈ ಸಮಸ್ಯೆಗಳು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಇವು ವ್ಯಕ್ತಿಯ ಆರೋಗ್ಯ ಸ್ಥಿತಿ, ನೀರು ಕುಡಿಯುವ ರೀತಿ, ಕುಡಿಯುವ ವೇಗದಂತಹ ಕೆಲ ಅಂಶಗಳನ್ನು ಅವಲಂಬಿಸಿರುತ್ತೆ. ಹೀಗಾಗಿ ನೀರು ಕುಡಿಯುವಾಗ ಕೆಲ ಸಣ್ಣ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಸಹ ಬಹಳ ಮುಖ್ಯ. ಬಾಟಲಿಯಿಂದ ನೇರವಾಗಿ ನೀರನ್ನು ಕುಡಿಯುವ ಬದಲು ಮೊದಲು ಗ್ಲಾಸ್ ಒಳಗೆ ನೀರನ್ನು ಸುರಿದುಕೊಂಡು ನಂತರ ಕುಳಿತುಕೊಂಡು ನಿಧಾನವಾಗಿ ಕುಡಿಯುವುದು ಉತ್ತಮ ವಿಧಾನ ಅಂತ ಪರಿಗಣಿಸಲಾಗಿದೆ. ಈ ರೀತಿ ನೀವು ಒಂದೇ ಬಾರಿಗೆ ನೀರು ಕುಡಿಯುವುದರಿಂದ ಹೆಚ್ಚು ಗಾಳಿ ನುಂಗುವುದನ್ನು ತಡೆಗಟ್ಟಬಹುದು. ಅಲ್ಲದೆ ದೇಹ ನೀರನ್ನು ಸುಲಭವಾಗಿ ಹೀರಿಕೊಳ್ಳುತ್ತೆ. ಅದೇ ರೀತಿ ನಿಂತಿರುವಾಗ ಅಥವಾ ನಡೆಯುವಾಗ ನೀರು ಕುಡಿಯುವ ಬದಲು ಶಾಂತವಾಗಿ ಕುಳಿತುಕೊಂಡು ನೀರನ್ನು ಕುಡಿಯುವುದು ಉತ್ತಮ. ಇಡೀ ಗ್ಲಾಸ್ ನೀರನ್ನು ಒಂದೇ ಬಾರಿಗೆ ಕುಡಿಯುವ ಬದಲು ಸಣ್ಣ ಸಿಪ್ಸ್ ಮೂಲಕ ನೀರು ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಯ ಮೇಲಿನ ಒತ್ತಡ ಕಡಿಮೆ ಆಗುತ್ತದೆ. ದಿನವಿಡೀ ಹೆಚ್ಚು ನೀರು ಕುಡಿಯುವುದು ದೇಹದ ಆರೋಗ್ಯಕ್ಕೂ ಕೂಡ ಮುಖ್ಯವೇ. ಆದರೆ ಕುಡಿಯುವ ವಿಧಾನವನ್ನು ಕೂಡ ನೀವು ತಿಳಿದುಕೊಳ್ಳುವುದು ಹೆಚ್ಚು ಮುಖ್ಯ. ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಮತ್ತು ಅತಿಸಾರದಂತಹ ಸಮಸ್ಯೆಗಳನ್ನು ನೀವೇನಾದರೂ ಎದುರಿಸ್ತಾ ಇದ್ರೆ ಅವುಗಳಿಗೆ ಕಾರಣ ನೀವು ನೀರು ಕುಡಿಯುವ ವಿಧಾನ ಒಂದೇ ಅಂತ ಭಾವಿಸಬಾರದು. ಆಹಾರ ಪದ್ಧತಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಇತರ ಕಾರಣಗಳು ಸಹ ಕಾರಣ ಆಗುತ್ತೆ. ಇಂತಹ ಸಮಸ್ಯೆಗಳು ಮುಂದುವರೆದರೆ ಅಥವಾ ಹೆಚ್ಚಾದರೆ ವೈದ್ಯರನ್ನು ಸಂಪರ್ಕಿಸೋದು ಉತ್ತಮ. ಒಟ್ಟಾರೆ ನೀವು ನೀರು ಕುಡಿಯುವ ವಿಧಾನದಲ್ಲಿ ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಳುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗಿ ನಡೆಯಲು ಸಹಕಾರಿ ಮಾಡಬಹುದು. ಒಂದು ಲೋಟಕ್ಕೆ ನೀರನ್ನು ಸುರಿದು ನಿಧಾನವಾಗಿ ಕುಡಿಯುವುದು, ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮತ್ತು ಹೆಚ್ಚು ವ್ಯಾಯಾಮ ಮಾಡುವುದು ಮುಂತಾದ ಉತ್ತಮ ಅಭ್ಯಾಸಗಳು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉಪಯುಕ್ತವಾಗಿದೆ.